ಎಲ್ರಿಗೂ ನಮಸ್ಕಾರ. ಇಲ್ಲಿ ರೇಷನ್ ಕಾರ್ಡ್ದಾರರಿಗೆ ಬಂಪರ್ ಗುಡ್ ನ್ಯೂಸ್. ಸ್ನೇಹಿತರೆ, ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರೇಷನ್ ಕಾರ್ಡ್ದಾರರಿಗೆ ಯಾರಿಗೆಲ್ಲ ಬಂಪರ್ ಗುಡ್ ನ್ಯೂಸ್ ಬಂದಿದೆ, ಏನೋ ನಮಗೆ ರೇಷನ್ ಕಾರ್ಡಿಂದ ಏನೂ ಕೂಡ ಸಿಗ್ತಾ ಇಲ್ಲ ಅಂತ ಸರ್ಕಾರಕ್ಕೆ ಯಾವತ್ತೂ ಕೂಡ ಬ್ಲೇಮ್ ಮಾಡಲಿಕ್ಕೆ ಹೋಗ್ಬೇಡಿ. ಸರ್ಕಾರ ಕಂಪ್ಲೀಟ್ಲಿ ಪ್ರತಿಯೊಂದನ್ನು ಕೂಡ ಈಗ ಕೇವಲ ಜನರ ಕೈಗೆ ತಂದಿಡ್ತಾ ಇದೆ. ಹೌದು, ತುಂಬ ಜನ ಹೇಳ್ತಾರೆ, ಎಂತ ಸರ್ ಎಲ್ಲಿದೆ ಅಂತ ನೀವು ಹೇಳ್ತೀರಾ. ಹಾಗಾಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸರ್ಕಾರ ಎಲ್ಲಿಗೆ ಕೈ ತಂದು ಇಡ್ತಾ ಇದೆ, ಯಾರ ಕೈಗೆ ತಂದು ಏನು ಇಡ್ತಾ ಇದೆ ಎಲ್ಲದನ್ನೂ ಕೂಡ ನಾನು ಹೇಳ್ತೀನಿ. ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಯಾರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಸ್ನೇಹಿತರೆ, ರೇಷನ್ ಕಾರ್ಡ್ದಾರರಿಗೆ ಏನೋ ಸರ್ಕಾರ ಕೊಡ್ತಾ ಇರುವಂಥ ಒಂದು ಬಂಪರ್ ಗುಡ್ ನ್ಯೂಸ್ ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರ ಇಲ್ಲಿ ಎಲ್ರಿಗೂ ಹಣ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದೆ. ಹೌದು, ತುಂಬ ಜನ ಹೇಳ್ತೀರಿ ಈಗ, ಇಲ್ಲ ಸರ್ ಎಂಥದ್ದು ಇಲ್ಲ. ಅದೆಲ್ಲ ನಾನು ಹೇಳುವಂಥದ್ದು ಏನಂತಂದ್ರೆ, ನೀವು ಹೇಳ್ತೀರ ಈಗ ಎಂತ ಇಲ್ಲ ಸರ್ ಅಂತ ಹೇಳ್ತೀರ. ನಾನು ಅದೇ ಹೇಳುವಂಥದ್ದು, ನಿಮ್ಗೆ ಅದು ಅರ್ಥ ಆಗಲ್ಲ. ನಾನು ಹೇಳ್ತೀನಲ್ಲ, ತುಂಬ ಜನರಿಗೆ ಹೇಳ್ತೀನಿ, ಸರ್ಕಾರ ಇಲ್ಲಿ ನಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಆರಾಮ್ಸೆ ಆಗಿರುವಂಥ ಒಂದು ಯೋಜನೆಯನ್ನು ತರ್ತಾ ಇದೆ ಅಂತ ತುಂಬ ಜನ ಹೇಳ್ತಾರೆ ಏನಿಲ್ಲ ಅಂತ. ನಾನು ಅದೇ ಹೇಳುವಂಥದ್ದು, ನಿಮಗೆ ತುಂಬ ಜನರಿಗೆ ಮಾಹಿತಿ ಇಲ್ಲ. ಅಂದರೆ ಮಾಹಿತಿ ನಿಮ್ಗೆ ಇಲ್ಲ, ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ. ನಾನೇನೋ ಆ ಒಂದು ಯೋಜನೆಯಲ್ಲಿ ಮಾಡಬೇಕು, ಈ ಒಂದು ಯೋಜನೆ ನಾನು ಹಣವನ್ನು ಪಡ್ಕೊಳ್ಬೇಕು ಅಂದರೆ ಅದ್ರ ಬಗ್ಗೆ ನಿಮ್ಗೆ ಮಾಹಿತಿಯೇ ಇಲ್ಲ. ಹಾಗಾಗಿ ಬನ್ನಿ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು. ಸ್ನೇಹಿತರೆ, ಸರ್ಕಾರ ಇಲ್ಲಿ ಗೃಹಲಕ್ಷ್ಮಿ ಹಣವನ್ನು ನಿಮ್ಮೆಲ್ಲರಿಗೂ ಹಾಕ್ತಾ ಇದೆ, ಗೊತ್ತಿದೆ. ಅದ್ರ ಜೊತೆಗೇ ಇಲ್ಲಿ ಅದ್ರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ಮಾತಾಡ್ಲಿಕ್ಕೆ ಹೋಗಲ್ಲ. ಆದರೆ ಅದರೊಟ್ಟಿಗೇನೆ ಇನ್ನೊಂದು ವಿಚಾರ ಏನಂತಂದರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜೊತೆಗೇನೆ ಇನ್ನೊಂದು ವಿಚಾರ ಬರ್ತಾ ಇರುವಂಥದ್ದಿಲ್ಲಿ. ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ, ಎಲ್ರಿಗೂ ಹೇಳ್ತಾ ಇರುವಂಥದ್ದು ಅದರೊಟ್ಟಿಗೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅದರೊಟ್ಟಿಗೆ ಏನು ಬರ್ತಾ ಇದೆಯಪ್ಪ ಅಂತಂದರೆ, ಮೇಯ್ನ್ ಥಿಂಗ್ ದೊಡ್ಡ ಅಪ್ಡೇಟ್ ಏನಪ್ಪ ಅಂತಂದರೆ, ಎಲ್ರಿಗೂ ಅಕ್ಕಿ ಮತ್ತು ರಾಗಿ 20 kg ಎಕ್ಸ್ಟ್ರಾವನ್ನು ಕೊಡ್ತಾ ಇದ್ದಾರೆ. ಅಂತಂದರೆ ಹೆಚ್ಚಾಗಿ ಕೊಡ್ತಾ ಇದ್ದಾರೆ. ದೊಡ್ಡ ವಿಚಾರ ಅಲ್ವಾ? ಖುಷಿ ಪಡುವಂಥ ವಿಚಾರ ಇದು. ದೊಡ್ಡ ವಿಚಾರ ಅನ್ನೋದಕ್ಕಿಂತ ಖುಷಿ ಪಡುವಂಥ ವಿಚಾರ. ಅಕ್ಕಿ ರಾಗಿಯನ್ನು ಜಾಸ್ತಿ ಕೊಟ್ಟರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ತುಂಬ ಜನರು ಹಣವನ್ನು ಪಡ್ಕೊಳ್ತೀರಾ, ಅಕ್ಕಿಯನ್ನು ಪಡ್ಕೊಳ್ತೀರಾ, ಊಟ ಮಾಡ್ತಾರೆ. ಮೊದಲನೇದಾಗಿ ಊಟ ಮಾಡ್ತಾರೆ. ಹಾಗಾಗಿ ಸರ್ಕಾರ ಇಲ್ಲಿ ಇದನ್ನ ಕೊಟ್ಟರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ. ಇದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಅಲ್ವ ಈಗ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ಸರ್ಕಾರ ಇದನ್ನು ಕೊಡಲಿ, ಎಲ್ರಿಗೂ ಕೊಡಲಿ. ಆದರೆ ಇಲ್ಲಿ ಸರ್ಕಾರ ಯಾರಿಗೆ ಕೊಡ್ತಾ ಇದೆ, ಮತ್ತು ಇಲ್ಲಿ ಈಗ ತುಂಬ ಜನರಿಗೆ ಅದು ಹೋಗ್ತಾ ಇಲ್ಲ ಅನ್ನುವಂಥ ತುಂಬ ಜನರ ಒಂದು ಆಕ್ರೋಶ ಅನ್ನೋದಕ್ಕಿಂತ ಅವರ ಒಂದು ಅನಿಸಿಕೆ. ಈಗ ತುಂಬ ಜನ ಹೇಳ್ತಿರುವಂಥದ್ದು ಇದೆ, ಸರ್ ಎಂತ ಇಲ್ಲ ಸರ್, ನೀವು ಹೇಳ್ತೀರಾ ಅಪ್ಡೇಟ್ ಅದು ಇದು ಅಂತ, ಎಂಥದ್ದು ಇಲ್ಲ, ಇಲ್ಲಿ ಎಂಥದ್ದು ನಮ್ಗೆ ₹1 ಬಂದಿಲ್ಲ, ಏನಿಲ್ಲ ಅಂತ ಹೇಳ್ತೀರಾ. ಅಂದರೆ ನೀವು ಹೇಳ್ತಾ ಇರುವಂಥದ್ದು ತಪ್ಪಲ್ಲ. ತುಂಬ ಜನ ಹೇಳ್ತಿರುವಂಥ ತಪ್ಪು ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ತುಂಬ ಜನರ ಒಂದು ಅಭಿಪ್ರಾಯ. ಈಗ ನನಗೂ ಹಾಗೆ, ಈಗ ನಂಗೇನೋ ಆಯಿತು, ಏನೋ ಈಗ ಸರ್ಕಾರ ಏನೋ ಕೊಟ್ಟಿಲ್ಲ, ಅಥವಾ ಸರ್ಕಾರ ಏನೋ ಒಂದು ಅರ್ಜಿ ಹಾಕಿದ್ದೇವೆ ಅದಕ್ಕೇನೋ ಬಂದಿಲ್ಲ ಅಂತ ನಾವು ಹಾಗೆ ಹೇಳ್ತೀವಿ. ಅರ್ಥ ಆಯ್ತು, ನಾವು ಹಾಗೆ ಹೇಳ್ತೀವಿ ಅಲ್ವಾ? ಹಾಗಾಗಿ ಯಾರೂ ಕೂಡ ಹೇಳಿದ್ದನ್ನು ಸರಿ ಇಲ್ಲ ಅಂತ ಹೇಳುವಂಥದ್ದಲ್ಲ. ಹಾಗಾಗಿ ಏನು ಮಾಡಬೇಕಂತ ನಾನು ಹೇಳಿದ್ದೆ ನಿಮಗೆ, ಆವಾಗಲೇ ಕೂಡ ಹೇಳಿದೆ. ಹಾಗಾಗಿ ಒಂದು ವಿಚಾರವನ್ನು ನೆನ್ಪಿಟ್ಕೊಳ್ಳಿ, ನನಗಾಗಲ್ಲ, ನಾನು ಹಣವನ್ನು ಪಡ್ಕೊಳ್ಳಲ್ಲ, ನನಗದು ಆಗೋದೇ ಇಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲಪ್ಪ, ಅಯ್ಯೋ ಅದನ್ನೆಲ್ಲ ಬಿಟ್ಟುಬಿಡಿ. ಫಸ್ಟ್ ಅದನ್ನು ಬಿಟ್ಟುಬಿಡಿ. ಯಾಕಂತಂದರೆ ನಿಮ್ಮ ಹತ್ರ ಆಗಲ್ಲ ಅಂತ ನೀವೇ ಹೇಳಿದ್ರೆ ಮತ್ತೆ ಯಾರು ಮಾಡ್ತಾರೆ ಅಲ್ವಾ? ಯೋಚನೆ ಮಾಡಿ ನೋಡಿ. ನಾನು ಅದೇ ಹೇಳುವಂಥದ್ದು, ನನ್ನ ಹತ್ರ ಆಗಲ್ಲ ಎಂತ ನನಗೆ ಅರ್ಥನೇ ಆಗಲ್ಲ, ನನ್ನ ಹತ್ರ ಆಗಲ್ಲಪ್ಪ ಅಂತಂದರೆ ಅರ್ಥನೇ ಆಗಲ್ಲ. ಹಾಗಾಗಿ ನಾನು ಹೇಳುವಂಥದ್ದು, ನೀವು ಕೆಲಸವನ್ನು ಮಾಡಬೇಕು. ನನ್ನ ಹತ್ರ ಆಗಲ್ಲಪ್ಪ ಅಂತಂದರೆ ಎಂತ ಅದು? ಹಾಗೆ ನಾನು ಎಲ್ರಿಗೂ ಹೇಳುವಂಥದ್ದು, ನನ್ನ ಹತ್ರ ಆಗಲ್ಲ ಅಯ್ಯೋ ಅಂತ ಹೇಳುವಂಥದ್ದಲ್ಲ. ನಾವು ಅದ್ರ ಮೇಲೆ ಕೆಲಸ ಮಾಡಬೇಕಾಗ್ತದೆ. ನನ್ನ ಹತ್ರ ಆಗಲ್ಲ, ನಾನು ಮಾಡಲ್ಲ, ನಾನು ಹಂಗಾಗುತ್ತೆ ಹಿಂಗಾಗುತ್ತೆ, ಅಷ್ಟು ಕಷ್ಟ ಆಗುತ್ತೆ ಅಂತಂದರೆ ಯಾವ ಕೆಲಸನೂ ಮಾಡಲಿಕ್ಕಾಗಲ್ಲ ಲೈಫಲ್ಲಿ. ಫಸ್ಟ್ ನೀವು ಥಿಂಕ್ ಮಾಡಬೇಕೇನಪ್ಪ ಅಂದರೆ, ನಾನು ಮಾಡ್ತೀನಿ, ನನ್ನ ಹತ್ರ ಆಗುತ್ತೆ, ನಾನು ಮಾಡಬಹುದು ಅನ್ನುವಂಥದ್ದನ್ನು ನೀವು ಥಿಂಕ್ ಮಾಡಿ ಅಷ್ಟೇ. ನೀವು ಥಿಂಕ್ ಮಾಡಿದ್ರೆ ಇರ್ತೀರ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಈ ಒಂದು ಯೋಜನೆ ಅಂತಲ್ಲ, ಪ್ರತಿಯೊಂದು ಯೋಜನೆಯಲ್ಲೂ ಪಡ್ಕೊಳ್ಬೋದು. ಕರೆಕ್ಟ್? ಹಾಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಯಾರೆಲ್ಲ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡಿಲ್ಲ, ಮಾಡಿ ಇದೇ ಕೂಡಲೇ ಮಾಡಿ. ಯಾಕಂತಂದು ತುಂಬ ಜನ ಮಾಡ್ತಾ ಇಲ್ಲ. ಆ ರೀತಿ ನೀವು ಕರೆಕ್ಟಾಗಿರುವಂಥ ಕೆಲಸ ಈಗ ಏನಿದೆ ಅದನ್ನ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನೀವು ಇನ್ನೊಂದು ಏನು ಹುಡ್ಕ್ಲಿಕ್ಕೆ ಹೋಗ್ತೀರಾ. ತುಂಬ ಜನ ಏನೋ ಈಗ ಇರುವಂಥ ಕೆಲಸ ಕರೆಕ್ಟೇ ಮಾಡಲ್ಲ. ಇನ್ನೊಂದು ವಿಚಾರ, ನಾನು ಅದು ಮಾಡಿದರೆ ಹೆಂಗಾಗ್ತಿತ್ತು, ನಾನು ಇದು ಮಾಡಿದರೆ ಹೆಂಗಾಗ್ತಿತ್ತು, ಅದೆಲ್ಲ ಬಿಡಿ. ಇವಾಗ ಈ ಕೆಲಸ ಮಾಡಿ ಅಷ್ಟೇ ನಾನು ಹೇಳುವಂಥದ್ದು. ಹಾಗೆ ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಸ್ನೇಹಿತರೆ ಮುಂದಿನ ನೋಡೋದಲ್ಲಿ. ಕಮೆಂಟ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ನಮಗೆ ತುಂಬ ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ. ಸಿಗೋಣ ಮುಂದಿನ ನೋಡೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟನ್ನು ಮಾಡ್ಕೊಳ್ಳಿ.